ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು 2 ತಿಮೋತಿ ಸೆಕೆಂಡ್ ಎಪಿಸೋಡ್ ಟು ಟಿಮೋತಿ ಚಾಪ್ಟರ್ 1 ಮೊದಲನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 2 ತಿಮೋತಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ಸಂಬಂಧದಲ್ಲಿ ಇರುವಂಥ 20 ಸೌಂದರ್ಯಗಳನ್ನು ನೋಡಿಕೊಳ್ಬೋದು. 20 ಬ್ಯೂಟೀಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್ ರಿಲೇಷನ್ಶಿಪ್. ಹೌದು, ಇದು ನನಗೆ ಭಾಳ ಉತ್ತೇಜನಕಾರಿಯಾದಂಥ ಒಂದು ಅಧ್ಯಾಯ ಆಗಿರ್ತದೆ. ಹೌದು, ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಸಂಬಂಧದಲ್ಲಿ ಇರುವಂಥ 20 ಸೌಂದರ್ಯಗಳು, 20 ಬ್ಯೂಟೀಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್ಸ್ ರಿಲೇಷನ್ಶಿಪ್. ಇದರಲ್ಲಿ ಸ್ಪಿರಿಚುವಲ್ ಫಾದರ್ ಆತ್ಮಿಕ ತಂದೆ ಬಂದು ಪೌಲ ಮತ್ತು ಆತ್ಮಿಕ ಮಗು ಸ್ಪಿರಿಚುವಲ್ ಚೈಲ್ಡ್ ಬಂದು ತಿಮೋತಿ. ಆದ ಕಾರಣ ಈ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ದೇವರಾತ್ಮನು ನಮಗೆ ಸಹಾಯ ಮಾಡಲಿ, ಮನಸ್ಸನ್ನು ಕೊಡಲಿ, ದಯಪಾಲಿಸಲಿ, ಪ್ರಕಟಣೆಯನ್ನು ದಯಪಾಲಿಸಲಿ, ಅಭಿಷೇಕವನ್ನು ಕೊಡಲಿ. ಸುಮ್ಮನೆ ವ್ಯರ್ಥವಾಗಿ ಹೆಸರಿಗಾಗಿ ನಾಮಧೇಯವಾಗಿ ಯಾಂತ್ರಿಕವಾಗಿ ಅಧ್ಯಯನ ಮಾಡದೆ ದೇವರ ಸಹಾಯದೊಂದಿಗೆ ದೇವರ ಸನ್ನಿಧಾನದೊಂದಿಗೆ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ. 20 ಬ್ಯೂಟೀಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್ಸ್ ರಿಲೇಷನ್ಶಿಪ್. ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ಸಂಬಂಧದ 20 ಸೌಂದರ್ಯಗಳಲ್ಲಿ ಮೊದಲನೇದು ಕಮ್ಯುನಿಕೇಷನ್ ಅಂದರೆ ಸಂಸರ್ಗಿಸುವುದು ಅಂದರೆ ಮಾತನಾಡುವುದು ಅಥವಾ ಒಂದು ವ್ಯವಹರಿಸುವುದು, ಮಾತುಕತೆ ಬೆಳೆಸುವುದು, ಸಂಭಾಷಣೆ ಬೆಳೆಸುವುದು. ಅದು ಭಾಳ ಪ್ರಾಮುಖ್ಯ. ಯಾವಾಗ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು ಇರ್ತಾರೆ, ಇಬ್ಬರ ನಡುವೆ ಆ ಒಂದು ಮಾತುಕತೆ ಇಲ್ಲದಿದ್ದರೆ, ಆ ಸಂಭಾಷಣೆ ಇಲ್ಲದಿದ್ದರೆ, ಆ ಒಂದು ಕಮ್ಯುನಿಕೇಷನ್ ಇಲ್ಲದಿದ್ದರೆ ಅದು ಸರಿಗಿರೋದಿಲ್ಲ. ಆದರೆ ಅದು ಇರುವಾಗ ಅದು ಸೌಂದರ್ಯ. ಇಟ್ಸ್ ಎ ಬ್ಯೂಟಿ. ಕಮ್ಯುನಿಕೇಷನ್ ಇಸ್ ಎ ಬ್ಯೂಟಿ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್ಸ್ ರಿಲೇಷನ್ಶಿಪ್. ಆತ್ಮಿಕ ತಂದೆ ಆತ್ಮಿಕ ಮಗುವಿನೊಂದಿಗೆ ನಡುವೆ ಇರುವ ಸಂಬಂಧದಲ್ಲಿ ಈ ಒಂದು ಸಂಸರ್ಗ ಮತ್ತು ಸಂಪರ್ಕ ಅಥವಾ ಸಂಭಾಷಣೆ, ಮಾತುಕತೆ ಅದು ಸೌಂದರ್ಯವಾಗಿ ಪರಿಣಮಿಸ್ತದೆ. ಯಾಕಂತ ಹೇಳಿದ್ರೆ ಮೊದಲನೇ ಅಧ್ಯಾಯ 2ನೇ ವಚನ, 2 ತಿಮೋತಿ ಮೊದಲನೇ ಅಧ್ಯಾಯದ 2ನೇ ವಚನದಲ್ಲಿ ನನ್ನ ಪ್ರಿಯ ಪುತ್ರನಾದ ತಿಮೋತಿಯನಿಗೆ ಬರೆಯುವುದು. ಆದ ಕಾರಣ ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವಿಗೆ ಬರೆಯುವಾಗ ಅದು ನಮಗೆ ಪ್ರಯೋಜನವಾಗಿದೆ. ನೋಡ್ರಿ, 2ನೇದಾಗಿ ರಿಮೆಂಬರ್ಸ್ ಇನ್ ಪ್ರೇಯರ್. 2ನೇ ಸೌಂದರ್ಯ ಏನಂತ ಹೇಳಿದ್ರೆ 2 ತಿಮೋತಿ ಮೊದಲನೇ ಅಧ್ಯಾಯದ 3ನೇ ವಚನದಲ್ಲಿ ನಾನು ಹಗಲಿರಳು ನನ್ನ ಪ್ರಾರ್ಥನೆಗಳಲ್ಲಿ ನಿನ್ನನ್ನು ತಪ್ಪದೇ ನೆನೆಸಿಕೊಳ್ಳುತ್ತೇನೆ. ವಾಟ್ ಎ ಸ್ಪಿರಿಚುವಲ್ ಫಾದರ್. ನಾನು ಅಂಥ ಆತ್ಮಿಕ ತಂದೆಯಾಗಿಲ್ಲ, ಆದರೆ ಬಯಸ್ತೇನೆ. ಆತ್ಮಿಕ ತಂದೆ ಆತ್ಮಿಕ ಮಗುವಿಗಾಗಿ ತಪ್ಪದೆ ಹಗಲಿರಳು ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸುವಂಥದ್ದು. ನಿಮಗೆ ಅಂತ ಒಬ್ಬ ಆತ್ಮಿಕ ತಂದೆ ಇದ್ದರೆ ನೀವು ಧನ್ಯರು. ಆತ್ಮಿಕ ತಂದೆಯೇ ಇಲ್ಲದೆ ಇರುವಂಥವ್ರು ಭಾಳ ಜನ ಇದ್ದಾರೆ. ಅದು ವಿಷಾದಕರ. ಆದರೆ ನನ್ನ ಆತ್ಮಿಕ ತಂದೆ ನನಗೆ ಹೇಳಲಿಲ್ಲ ಪ್ರಾರ್ಥನೆ ಮಾಡುವುದಾಗಿ. ಯಾಕಂದರೆ ಈ ಕಮ್ಯುನಿಕೇಷನ್
ನಮ್ಮ ನಡುವೆ ಅಷ್ಟು ಸರಿಯಾಗಿಲ್ಲ, ಆದರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ನಾನು ನಂಬುತ್ತೇನೆ. ಅವ್ರು ಹೇಳಿಲ್ಲ, ಕೆಲವು ಒಂದೆರಡು ಕಾರಣಾಂತರದಿಂದ ನನ್ನ ಮತ್ತು ನನ್ನ ಆತ್ಮಿಕ ತಂದೆಯ ಒಂದು ಸಂಬಂಧ ಅಷ್ಟು ಮಾತುಪೂರ್ವಕವಾಗಿ, ಮಹತ್ವಪೂರ್ವಕವಾಗಿ, ಸಂಭಾಷಣೆ ಪೂರ್ವಕವಾಗಿ ಅಥವಾ ಪೂರ್ವಕವಾಗಿ ಇಲ್ಲ. ಮೊದಲು ಭಾಳ ಇತ್ತು, ಭಾಳ ಸರಿ ನಾವು ಮೀಟ್ ಮಾಡ್ತಿದ್ವಿ. ಬರ್ತಾ ಬರ್ತಾ ಆ ಮಾತುಕತೆ ಕಡಿಮೆ. ಪತ್ರದಲ್ಲಿ ಭಾಳ ದೊಡ್ಡ, ಜೀವನದಲ್ಲಿ ಅತ್ಯಂತ ದೊಡ್ಡ ಪತ್ರ ನಾನು ಬರೆದಿರುವಂಥದ್ದು 65-66 ಪುಟಗಳಿರ್ಬೋದು. ಅದು ನನ್ನ ಆತ್ಮಿಕ ತಂದೆಗೆ ನಾನು ಬರೆದಂಥದ್ದು. ನನ್ನ ಮನಸ್ಸೆಲ್ಲ ಬಿಚ್ಚಿ ಅದರಲ್ಲಿ ತಿಳಿಸಿದ್ದೇನೆ. ಅವ್ರು ಹೇಳಿದ್ದೆಲ್ಲ ನಾನು ಮಾಡಿದ್ದೇನೆ, ಒಂದೆರಡು ವಿಷಯಗಳನ್ನು ಬಿಟ್ಟು. ಮತ್ತು ಅವರೊಂದಿಗೆ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇನೆ. ಹೌದು, ಕೆಲವು ಸಾರಿ ಭಯಪಟ್ಟು ಸುಳ್ಳು ಹೇಳಿದ್ದೇನೆ. ಆದರೂ ಕೂಡ ಆ ಮಾತುಕತೆ, ಆ ಒಂದು ಸಂಭಾಷಣೆ ಅದು ಚೆನ್ನಾಗಿತ್ತು. ಪ್ರಾರ್ಥನೆ, ಎರಡನೇ, ಆತ್ಮಿಕ ತಂದೆ ಆತ್ಮಿಕ ಮಗುವಿನ ನಡುವೆ ಇರುವಂಥ 20 ಸೌಂದರ್ಯಗಳನ್ನು ನಾವು 2ನೇ ತಿಮೋಥಿ 1ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ತಾ ಇದ್ದೀವಿ. ಮೊದಲನೇದು ಸಂಸರ್ಗ ಅಥವಾ ಸಂಭಾಷಣೆ, ಎರಡನೇದಾಗಿ ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು, ಮೂರನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದು. ಹೌದು, ಆತ್ಮಿಕ ತಂದೆ ಆತ್ಮಿಕ ಮಗುವಿನ ವಿಷಯವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಈ ಮಗುವಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ, ಈ ಮಗುವಿಗಾಗಿ ನಿನಗೆ ಸ್ತೋತ್ರ. ಅಲ್ಲಿರುವಂಥ ಹುಬ್ಬಳ್ಳಿಯಲ್ಲಿರುವಂಥ ಆತ್ಮಿಕ ಮಗುವಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇನೆ. ಧಾರವಾಡದಲ್ಲಿರುವಂಥ ಆ ಆತ್ಮಿಕ ಮಗುವಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಹೌದು, ಉತ್ತರ ಭಾರತದಲ್ಲಿ ಇರುವಂಥ ಆತ್ಮಿಕ ಮಗುವಿಗಾಗಿ, ಕೋಲಾರ್ನಲ್ಲಿರುವಂಥ ಆತ್ಮಿಕ ಮಗುವಿಗಾಗಿ, ಬೆಂಗಳೂರಿನಲ್ಲಿರುವಂಥ ಆತ್ಮಿಕ ಮಕ್ಕಳಿಗಾಗಿ, ಈ ರೀತಿಯಾಗಿ ಸ್ತೋತ್ರ ಮಾಡುವಂಥದ್ದು ಅದು ಆತ್ಮಿಕ ತಂದೆ ಮಗುವಿನ ನಡುವೆ ಇರುವ ಸಂಬಂಧದಲ್ಲಿ ಮೂರನೇ ಸೌಂದರ್ಯ, ಥರ್ಡ್ ಬ್ಯೂಟಿ. ನಾಲ್ಕನೇದಾಗಿ ಕಣ್ಣೀರು. ಹೌದು, 2ನೇ ತಿಮೋಥಿ 1ನೇ ಅಧ್ಯಾಯದ 4ನೇ ವಚನದಲ್ಲಿ, ನಾನು ನಿನ್ನ ಕಣ್ಣೀರನ್ನು ನೆನಪಿಗೆ ತಂದು, ಕಣ್ಣೀರನ್ನು ನೆನಪಿಗೆ, ಆತ್ಮಿಕ ಮಗುವಿನ ಕಣ್ಣೀರನ್ನು ಆತ್ಮಿಕ ತಂದೆ ನೆನಪಿಗೆ ತರುವಂಥದ್ದು. ವಾವ್, ಗ್ರೇಟ್. ಹೌದು, ಒಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಕಣ್ಣೀರನ್ನು ನೆನಪಿಗೆ ತರುವಂಥದ್ದು ಬಹಳ ಗ್ರೇಟ್ ಅಂತ ಹೇಳ್ಬೋದು. ಹೌದು, ನನ್ನ ಜೀವನದಲ್ಲಿ ಅದು ಆಗಿದೆ. ನನ್ನ ಆತ್ಮಿಕ ತಂದೆ ನನ್ನ ಕಣ್ಣೀರನ್ನು ನೆನಪಿಗೆ ಮಾಡಿಕೊಂಡಿದ್ದು ಅಥವಾ ಪರಿಹರಿಸಿದ್ದು. ಅದೇ ರೀತಿಯಾಗಿ ನಾನು ಕೂಡ ನನ್ನ ಆತ್ಮಿಕ ಮಕ್ಕಳ ಕಣ್ಣೀರನ್ನು ಒರೆಸಿದ್ದುಂಟು. ಕೆಲವು ಸಾರಿ ಅದನ್ನು ಮಾಡಲಿಲ್ಲ, ಆದರೆ ಹೆಚ್ಚು ಸಾರಿ ಮಾಡಿದ್ದೇನೆ. ಬೇರೆ ರೀತಿಯಿಂದ ಅಂದರೆ ಅಕ್ಷರಿಕವಾಗಿ ಕೈ ತಕ್ಕೊಂಡು ಕಣ್ಣೀರನ್ನು ಒರೆಸೋದಲ್ಲ, ಮಾತಿನಿಂದ, ಒಂದು ವೇಳೆ SMS-ನಿಂದ ಅಥವಾ ಫೋನ್ ಮಾಡೋದರಿಂದ, ಒಂದು ವಾಕ್ಯ ಕೊಡುವುದರಿಂದ, ಅಥವಾ ಒಂದು ಚಿಕ್ಕ ಸಹಾಯ ನೀಡುವುದರಿಂದ, ಅಥವಾ ಸಂದರ್ಶಿಸುವುದರಿಂದ, ವಿಸಿಟಿಂಗ್, ಇವೆಲ್ಲ ಅವರ ಕಣ್ಣೀರನ್ನು ಒರೆಸುವಂಥದ್ದು. ಇಲ್ಲಿ ಕೂಡ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಕಣ್ಣೀರನ್ನು ನೆನಪಿಗೆ ತರುವಂಥದ್ದು ಅದು 4ನೇ ಆತ್ಮಿಕ ತಂದೆ ಮತ್ತು ಮಗುವಿನ ನಡುವೆ ಇರುವಂಥ 4ನೇ ಸೌಂದರ್ಯ. 5ನೇ ಸೌಂದರ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ, ನೋಡಲು ಹಂಬಲಿಸುವುದು. ಇದು 5ನೇ ಸೌಂದರ್ಯ, ನೋಡಲು ಹಂಬಲಿಸುವುದು. ನಾನು ನೋಡಬೇಕು, ಆತ್ಮಿಕ ಮಗುವನ್ನು ನಾನು ನೋಡಬೇಕು ಎಂಬಂಥ ಹಂಬಲ,
ಆತ್ಮಿಕ ತಂದೆಗಿರುವಂಥದ್ದು ಅದು 5ನೇ ಸೌಂದರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ನಡುವೆ ಇರುವಂಥ 5ನೇ ಸೌಂದರ್ಯ. 6ನೇ ಸೌಂದರ್ಯ, 6th ಬ್ಯೂಟಿ ಏನಂತ ಹೇಳಿದರೆ, ನಿನ್ನನ್ನು ನೋಡಬೇಕಂತ ಹೇಳ್ಬಿಟ್ಟು ನೋಡಿ 2ನೇ ತಿಮೋತಿ 1:4 ನೋಡಿ ಆನಂದ ಭರಿತನಾಗಬೇಕೆಂದು ಹಂಬಲಿಸ್ತೇನೆ. ನೋಡ್ಬೇಕಂತ ಹೇಳ್ಬಿಟ್ಟು ಹಂಬಲಿಸೋದು ಒಂದು, ಆನಂದ ಭರಿತನಾಗಬೇಕು, ಫುಲ್ ಆಫ್ ಜಾಯ್. ರಿಜಾಯ್ಸ್ ಇನ್ ದ ಲಾರ್ಡ್, ಕರ್ತನಲ್ಲಿ ಸಂತೋಷ ಪಡ್ರಿ ಅಂತ ಹೇಳ್ಬಿಟ್ಟು ಫಿಲಿಪಿ 4:4 ಬರೆದ ಇದೇ ವ್ಯಕ್ತಿ ಈಗ ಹೇಳುವಂಥ ಮಾತನ್ನು ಗಮನಿಸ್ರಿ. ಆತ್ಮಿಕ ಮಗುವನ್ನು ನೋಡಬೇಕೆಂದು ಹಂಬಲಿಸಿ, ಆ ಮಗುವನ್ನು ನೋಡುವುದರಿಂದ ಅಪಸ್ಕೃತಿ 28:15 ಪ್ರಕಾರವಾಗಿ ನೋಡಿ ಆನಂದ ಭರಿತರಾಗುವಂಥದ್ದು ಆತ್ಮಿಕ ತಂದೆ. ವಾವ್, ಆಶ್ಚರ್ಯ. ಆದರೆ ಈ ಅನುಭವ ಸ್ವಲ್ಪ ಮಟ್ಟಿಗೆ ನನಗಿದೆ. ನನ್ನ ಆತ್ಮಿಕ ಮಕ್ಕಳನ್ನು ನೋಡುವಾಗ ಆನಂದ ಭರಿತನಾಗಿದ್ದೇನೆ. ಈ ಕಾರಣದಿಂದ ಕೆಲವು ಸಾರಿ ಭಾನುವಾರ ನಾನು ಕಾಯ್ತಾ ಇರ್ತೇನೆ ನನ್ನ ಆತ್ಮಿಕ ಮಕ್ಕಳನ್ನು ನೋಡುವಂಥದ್ದು. ಕೆಲವು ಸಾರಿ ಕೆಲವು ಆತ್ಮಿಕ ಮಕ್ಕಳು ನನಗೆ ಬಹಳ ಬಹಳ ಆನಂದಕ್ಕೆ ಬದಲು ದುಃಖವನ್ನು, ಸುಳ್ಳು ಹೇಳುವುದನ್ನು ಮಾಡಿದ್ದು ಅನುಭವ ಕೂಡ ಆಗಿದೆ. 7ನೇದಾಗಿ 5ನೇ ವಚನ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ನಡುವೆ ಇರುವಂಥ ಸಂಬಂಧದ 20 ಸೌಂದರ್ಯಗಳು. ಅದರಲ್ಲಿ 6 ಸೌಂದರ್ಯಗಳನ್ನು ನಾವು ನೋಡಿಕೊಂಡಿದ್ವಿ. 7ನೇದಾಗಿ ನಿನ್ನಲ್ಲಿರುವ ನಂಬಿಕೆ, ರಿಮೆಂಬರ್ಸ್ ದ ಫೇತ್. ಆತ್ಮಿಕ ತಂದೆ ಹೇಳುವಂಥ ಮಾತು, ನಿನ್ನಲ್ಲಿರುವ ನಿಷ್ಕಪಟವಾದ ನಂಬಿಕೆಯು ನನ್ನ ನೆನಪಿನಲ್ಲಿದೆ. ಐ ರಿಮೆಂಬರ್ ಯುವರ್ ಫೇತ್. ಆತ್ಮಿಕ ಮಗುವಿನಲ್ಲಿರುವಂಥ ನಿಷ್ಕಪಟವಾದ ಅನ್ಫೀನ್ಡ್ ಫೇತ್, ಅಂದರೆ ಅಪ್ಪಟವಾದಂಥ ವಿಶ್ವಾಸ ನೆನಪು ಮಾಡಿಕೊಳ್ತಾ ಇದ್ದೇನೆ. ಎಷ್ಟು ಖುಷಿಯಾಗಿರಬೇಕಲ್ವ ಆತ್ಮಿಕ ತಂದೆಗೆ. ಈ ರೀತಿಯಾಗಿ ಒಬ್ಬ ಆತ್ಮಿಕ ಮಗು ಇರುವುದಾದರೆ ನಿಷ್ಕಪಟವಾದ ನಂಬಿಕೆ ಇಟ್ಕೊಂಡಿರುವಂಥ ಒಬ್ಬ ಆತ್ಮಿಕ ಮಗು ತಿಮೋತಿ. ಹೌದು, ಆ ನಿಷ್ಕಪಟವಾದ ನಂಬಿಕೆಯು ಮೊದಲು ತಿಮೋತಿಯನ ಅಜ್ಜಿಯಾದ ಲೋವಿಯಲ್ಲಿತ್ತು, ಅನಂತರ ತಾಯಿಯಾದ ಯೂನಿಕೆಯಲ್ಲಿತ್ತು. ಆದ ಕಾರಣ ಈ ನಂಬಿಕೆ ನೋಡ್ರಿ ಪಿತ್ರಾರ್ಜಿತ ಸ್ವತ್ತಾಗಿ ಹಾಗೇ ಅಜ್ಜಿಯಿಂದ ತಾಯಿಯಿಂದ ತಿಮೋತಿಗೆ, ಈಗ ತಿಮೋತಿಗೆ ಬಂದಾಗ ಭಕ್ತನಾದ ಪೌಲನು, ಅಪೊಸ್ತಲನಾದ ಪೌಲನು, ಆತ್ಮಿಕ ತಂದೆ ಈಗ ಆ ಒಂದು ವಿಶ್ವಾಸವನ್ನು ಗುರುತಿಸುವಂಥದ್ದು, ವಿವೇಚಿಸುವಂಥದ್ದು. 8ನೇದಾಗಿ ಅದು 7ನೇ ಸೌಂದರ್ಯ. 8ನೇ ಸೌಂದರ್ಯ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ನಡುವೆ ಇರುವಂಥ 20 ಸೌಂದರ್ಯಗಳಲ್ಲಿ 8ನೇ ಸೌಂದರ್ಯ ಏನಂತ ಹೇಳಿದ್ರೆ, ಈಗಲೂ ಇದೆ ಎಂದು ದೃಢವಾಗಿ ನಂಬಿದ್ದೇನೆ. ದೃಢವಾಗಿ ನಂಬುವುದು, ಟ್ರಸ್ಟ್ ಫರ್ಮ್ಲಿ. ಹೌದು, ದೃಢವಾಗಿ ನಂಬಿದ್ದೇನೆ. ನಿನ್ನಲ್ಲಿದೆ ಅಂತ ಹೇಳ್ಬಿಟ್ಟು ಆ ಒಂದು ನೆಲೆ, ಯಾಕಂತ ಹೇಳಿದ್ರೆ ಅಜ್ಜಿಯಿಂದ ತಾಯಿಯಿಂದ ತಿಮೋತಿಯನಿಗೆ ಬರುವಾಗ ಅದು ಕಳೆದೋಗಲಿಲ್ಲ. ಅದು ಹಾಗೇ ಇತ್ತು, ದೃಢವಾಗಿತ್ತು, ಸ್ಟ್ರಾಂಗ್ ಆಗಿತ್ತು ಅಂತ ಅದನ್ನು ನಾನು ನಂಬಿದ್ದೇನೆ. ಮೊದಲು ಇದ್ದ ನಂಬಿಕೆಯು ಈಗ ನಿನ್ನಲ್ಲಿಯೂ ಇದೆ ಅಂತ ನಂಬಿದ್ದೇನೆ. ಭಾಳ ಇಂಪಾರ್ಟೆಂಟು ಇದು. ಆತ್ಮಿಕ ಸೌಂದರ್ಯದ 8ನೇ ಸೌಂದರ್ಯ. 20 ಸೌಂದರ್ಯಗಳಲ್ಲಿ 8ನೇ ಸೌಂದರ್ಯ. 9ನೇದಾಗಿ ಹ್ಯಾಂಡ್ಸ್ ಲೈಡ್ ಆನ್ ಹೆಡ್. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಅಂತ ಹೇಳ್ತಾನಲ್ವ, ತಲೆಯ ಮೇಲೆ
ನಿನ್ನ ತಲೆಯ ಮೇಲೆ ಎಂಬ ಅನುಭವ. 9ನೇ ಸೌಂದರ್ಯ, ಅದು 6ನೇ ವಚನ. 2 ತಿಮೋತಿ 1ನೇ ಅಧ್ಯಾಯದ 6ನೇ ವಚನ. ಮತ್ತು ಈ ಮೂಲಕ ನಿನಗೆ ದೊರಕಿದ ದೇವರ ವರವು, ಹಿ ಗಾಟ್ ದ ಗಿಫ್ಟ್, ಅದು 10ನೇ ಸೌಂದರ್ಯ. ತಲೆ ಮೇಲೆ ಆತ್ಮಿಕ ತಂದೆ ಕೈ ಇಟ್ಟರು, ಈಗ ಆತ್ಮಿಕ ಮಗುವಿಗೆ ದೇವರ ವರ ಸಿಕ್ತು. ಗಾಟ್ ದ ಗಿಫ್ಟ್ 6ನೇ ವಚನದಲ್ಲಿದ್ದೇವೆ. ಮತ್ತು ಅದನ್ನು ನೀನು ಆ ದೇವರ ವರವು ಪ್ರಜ್ವಲಿಸುವಂತೆ ಮಾಡಂತ ನಿನಗೆ ಜ್ಞಾಪಕ ಮಾಡ್ತೇನೆ. ಆತ್ಮಿಕ ತಂದೆ ಈಗ ರಿಮೈಂಡರ್ ಕೊಡ್ತಾ ಇದ್ದಾರೆ, ನೆನಪಿಸ್ತಾ ಇದ್ದಾರೆ. ಅದು 11ನೇ ಸೌಂದರ್ಯ, ರಿಮೈಂಡ್ಸ್ ಟು ಯೂಸ್ ದ ಗಿಫ್ಟ್. 12ನೇದಾಗಿ ನಾಚಿಕೆ ಪಡಬೇಡ ಅಂತ. 2 ತಿಮೋತಿ 1ನೇ ಅಧ್ಯಾಯದ 8ನೇ ವಚನದಲ್ಲಿ ನೀನು ನಾಚಿಕೆ ಪಡಬೇಡ. ಆತ್ಮಿಕ ಮಗುವಿಗೆ ಆತ್ಮಿಕ ತಂದೆ ನೀಡುವಂಥ ಸಲಹೆ. ನನ್ನ ವಿಷಯವಾಗಿ ನಾನು ಜೈಲಿನಲ್ಲಿದ್ದೀನಲ್ಲ, ಕ್ರಿಸ್ತನಿಗಾಗಿ, ಸುವಾರ್ತೆಗಾಗಿ, ಅದರ ಬಗ್ಗೆ ನಾಚಿಕೆ ಪಡಬೇಡ ಎಂಬುದಾಗಿ ಹೇಳುವಂಥ 12ನೇ ಸೌಂದರ್ಯ. 13ನೇ ಸೌಂದರ್ಯ ಏನಂದರೆ ಶ್ರಮೆಯನ್ನು ಅನುಭವಿಸು. ಶ್ರಮೆಯನ್ನು ಅನುಭವಿಸು. 2 ತಿಮೋತಿ 1:8 ಆತ್ಮಿಕ ತಂದೆ ಶ್ರಮೆ ಪಟ್ಟದ್ದರಿಂದ ಆತ್ಮಿಕ ಮಗುವಿಗೆ ನೀನು ಕೂಡ ಶ್ರಮೆ ಪಡು ಸ್ವಾರ್ಥೆಗಾಗಿ ಅಂತ ಹೇಳುವಂಥದ್ದು ಅದು 13ನೇ ಒಂದು ಸೌಂದರ್ಯವಾಗಿದೆ. ಮತ್ತು ಹಾಗೆ ನಾವು ನೋಡುವುದಾದರೆ ಅದು ಎಲ್ಲಿಗೆ ನಡೆಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ಅದು ಕೃಪೆಗೆ ನಡೆಸುವಂಥದ್ದಾಗಿದೆ. ಕೃಪೆಗೆ, ಹೌದು. 9ನೇ ವಚನದಲ್ಲಿ ಆ ಕೃಪೆಯನ್ನು, ನಿತ್ಯ ಕೃಪೆಯನ್ನು 9ನೇ ವಚನ ಮತ್ತು 10ನೇ ವಚನದಲ್ಲಿ ಹೇಳಿಬಿಟ್ಟು ಆ ಕೃಪೆ ತನ್ನ ಸೇವೆಯಲ್ಲಿ ಯಾವ ರೀತಿಯಾಗಿ ಕಾರ್ಯ ಮಾಡಿತು ಎಂಬುದಾಗಿ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅದು ಅನಂತರದ ಇನ್ನೊಂದು ಬ್ಯೂಟಿ ಅಂತ ಹೇಳ್ಬೋದು. ತನ್ನ ಸೇವೆಯನ್ನು ಮಾಡ್ತಾ ಇರುವಾಗ ಇನ್ನೊಂದು ವಿಷಯ ಅದೇನಂತ ಹೇಳಿದ್ರೆ, ನಾನು ದೇವರಿಗೆ, ಕ್ರಿಸ್ತನಿಗೆ ಒಪ್ಪಿಸಿದ್ದನ್ನು ಅದನ್ನು ಕಡೆ ತನಕ ಶಕ್ತನಾಗಿರ್ತಾನೆ ಅಂತ ಬಲ್ಲೇನಂತ ಹೇಳ್ಬಿಟ್ಟು ಹೇಳುವಂಥ ಇನ್ನೊಂದು ಸೌಂದರ್ಯ ಅಥವಾ 15ನೇ ಸೌಂದರ್ಯ ಅಂತ ಹೇಳೋಣ, ಹಿಸ್ ಕಾನ್ಫಿಡೆನ್ಸ್. 2 ತಿಮೋತಿ 1:12. 16ನೇ ಸೌಂದರ್ಯ ಏನಂದರೆ ಹಿ ಟೆಲ್ಸ್ ಟು ಹೋಲ್ಡ್. ಬಿಗಿಯಾಗಿ ಹಿಡ್ಕೋ, ನನ್ನಿಂದ ಕೇಳ್ಕೊಂಡಂಥ ವಾಕ್ಯಗಳನ್ನು ಬಿಗಿಯಾಗಿ ಹಿಡ್ಕೊ ಅಂತ ಹೇಳ್ಬಿಟ್ಟು ಅದನ್ನು ಮಿಸ್ ಮಾಡಬಾರ್ದು. 17ನೇದಾಗಿ ಯಾವ ರೀತಿಯಾಗಿ ಅದನ್ನು ಬಿಗಿಯಾಗಿ ಹಿಡ್ಕೊ ಅಂತ ಹೇಳಿದರೆ 14ನೇ ವಚನದಲ್ಲಿ ಪವಿತ್ರ ಆತ್ಮನ ಮೂಲಕವಾಗಿ ಅದನ್ನು ಬಿಗಿಯಾಗಿ ಹಿಡ್ಕೊಳ್ಬೋದು ಎಂಬುದಾಗಿ ಆ ಕ್ಲೂ ಕೂಡ ಕೊಡ್ತಾನೆ ರೀ. 18ನೇದಾಗಿ ಎಲ್ಲರೂ ನನ್ನನ್ನು ಕೈ ಬಿಟ್ಟುಬಿಟ್ರು ಏಷ್ಯಾದಲ್ಲಿ. 2 ತಿಮೋತಿ 1:15 ತನ್ನ ದುಃಖವನ್ನು ಹಂಚಿಕೊಳ್ತಾನೆ. ಆದರೆ ಒಬ್ಬಂಟಿಗನಾಗಿರಲಿಲ್ಲ, ಯಾಕಂದರೆ ಕರ್ತನು ನನ್ನ ಜೊತೆಗಿದ್ದನು. ಯಾರು ಕರ್ತನಷ್ಟೇ ಅಲ್ಲ, ಇನ್ನೊಬ್ಬ ಆತ್ಮಿಕ ಮಗು ಒನೇಸಿಫರಸ್, ಕರ್ತನು ಆ ಒನೇಸಿಫರನಿಗೆ ಕೊಟ್ಟನು ಎಂಬಂಥ ಇನ್ನೊಂದು ಸೌಂದರ್ಯವನ್ನು ಹೇಳ್ತಾ ಇದ್ದಾನೆ. ಆ ಇನ್ನೊಬ್ಬ ಒನೇಸಿಫರನ ಮನೆಯವರ ವಿಷಯದಲ್ಲಿ ಕರ್ತನು ಕರುಣೆಯನ್ನು ದಯಪಾಲಿಸಲಿ ಅಂತ ಹೇಳ್ಬಿಟ್ಟು 2 ತಿಮೋತಿ 1:16 ಹೇಳ್ಬಿಟ್ಟು ಅನಂತರ ಅವನ ಬಗ್ಗೆ ಹೇಳುವಾಗ ಭಾಳ ಒಳ್ಳೆಯ ಒಂದು ಮಾತನ್ನು 2 ತಿಮೋತಿ 1ನೇ ಅಧ್ಯಾಯ 18ನೇ ವಚನದಲ್ಲಿ ಇಲ್ಲಿ 2 ಆತ್ಮಿಕ ಮಗುವನ್ನು ನಾವು ನೋಡ್ತೇವೆ. ಆತ್ಮಿಕ ತಂದೆ ಪೌಲ, ಆತ್ಮಿಕ ಮಗು ತಿಮೋತಿ, ಮತ್ತು ಒನೇಸಿಫೋರನ್ ಎಂಬಂಥ ಇನ್ನೊಬ್ಬ ಆತ್ಮಿಕ ಮಗು. ಆ ಬಗ್ಗೆ ಏನು ಹೇಳ್ತಿದ್ದಾನಂತ ನಾವು ಓದಿಕೊಳ್ಳೋಣ. 2 ತಿಮೋತಿ 1ನೇ ಅಧ್ಯಾಯದ 18ನೇ ವಚನದಲ್ಲಿ ಅವನು ಅಂದರೆ ಯಾರು? ಆತ್ಮಿಕ 2ನೇ ಆತ್ಮಿಕ ಮಗು. ಅವನು ಆ ದಿನದಲ್ಲಿ ಕರ್ತನಿಂದ ಕರುಣೆಯನ್ನು ಕಂಡುಕೊಳ್ಳುವಂತೆ ಕರ್ತನು ಅವನಿಗೆ ಅನುಗ್ರಹ ಮಾಡಲಿ. ವಾವ್, ಎಂಥ ಶಕ್ತಿಯುತವಾದಂಥ ವಾಕ್ಯ. ಆ ದಿನದಲ್ಲಿ ಕರ್ತನು ಕರುಣೆ ಕಂಡುಕೊಳ್ಳುವಂತೆ ಆ ಆತ್ಮಿಕ 2ನೇ ಆತ್ಮಿಕ ಮಗು ಒನೇಸಿಫೋರನಿಗೆ ಎಂಬಂಥ ಮಾತು. ಇದನ್ನು ನಿನಗೆ ಚೆನ್ನಾಗಿ ಗೊತ್ತಿದೆ ತಿಮೋತಿಯನೇ ಎಂಬುದಾಗಿ ಮುಗಿಸ್ತಾನೆ 2 ತಿಮೋತಿ 1ನೇ ಅಧ್ಯಾಯವನ್ನು. 2 ತಿಮೋತಿ 1ನೇ ಅಧ್ಯಾಯದಿಂದ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ನಡುವೆ ಇರುವಂಥ 20 ಸೌಂದರ್ಯಗಳು, ಆತ್ಮಿಕ ಸೌಂದರ್ಯಗಳನ್ನು
ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.